ನಟ ದರ್ಶನ್ಗೆ ಏನು ಬಂದೂಕನ್ನು ಹೊಂದುವುದಕ್ಕೆ ಲೈಸೆನ್ಸನ್ನು ಕೊಡಲಾಗಿತ್ತೋ ಇದೀಗ ಅದರ ಬಗ್ಗೆನೇ ಒಂದು ಬಿಗ್ ಶಾಕ್ ಎದುರಾಗ್ತಾ ಇದೆ. ಜಾಮೀನಿನ ಮೇಲೆ ಹೊರಗಿದ್ದರೂ ಕೂಡ ಖಾಕಿ ಸಂಕಷ್ಟ ತಪ್ತಾ ಇಲ್ಲ ದರ್ಶನ್ಗೆ. ಗನ್ ಬೇಕೇ ಬೇಕು, ನನಗೆ ನನ್ನ ರಕ್ಷಣೆಗೆ, ನನ್ನ ಭದ್ರತೆಗೆ ಬೇಕು ಅಂತೇಳಿ ದರ್ಶನ್ನ ಒಂದು ವಾದ ಇದೆ. ಈ ಕಡೆ ಇಲ್ಲ ದರ್ಶನ್ಗೆ ಕೊಟ್ಟಿರ್ತಕ್ಕಂಥ ಬಂದೂಕಿನ ಲೈಸೆನ್ಸನ್ನು ಅಥವಾ ಶಸ್ತ್ರಾಸ್ತ್ರ ಪರವಾನಗಿಯನ್ನು ರದ್ದು ಮಾಡಬೇಕು ಅಂತಲೇ ಪೊಲೀಸರು ಒಂದು ಪತ್ರವನ್ನು ಕೂಡ ಬರೆದಿದ್ದಾರೆ. ಇದೀಗ ದಾಸನ ಗನ್ ಲೈಸೆನ್ಸ್ ರದ್ದಾಗೋದು ಬಹುತೇಕ ಇಲ್ಲಿ ಫಿಕ್ಸ್ ಆಗ್ತಾ ಇದೆ. ಕಮಿಷನರ್ ಈ ಗನ್ ಲೈಸೆನ್ಸ್ ದರ್ಶನ್ಗೆ ಕೊಡೋದು ಬೇಡ ಅಂತ ಹೇಳಿದ್ರೆ ಬೇಡ ಅಷ್ಟೇ. ದರ್ಶನ್ಗೆ ಗನ್ ಲೈಸೆನ್ಸ್ ರದ್ದಾಗಿಬಿಡುತ್ತೆ. ಯಾವುದೇ ಕಾರಣಕ್ಕೂ ಆಮೇಲೆ ದರ್ಶನ್ ಗನ್ನನ್ನು ಹೊಂದುವಂತಿಲ್ಲ. ಕಮಿಷನರ್ ತೆಗೆದುಕೊಳ್ಳುವಂಥ ನಿರ್ಧಾರದ ಆಧಾರದ ಮೇರೆಗೆ ದರ್ಶನ್ ಗನ್ ಲೈಸೆನ್ಸ್ ಭವಿಷ್ಯ ಅಡಗಿದೆ. ಇಲ್ಲಿ ಯಾವುದೇ ಕಾರಣಕ್ಕೂ ನನ್ನ ಗನ್ ಲೈಸೆನ್ಸ್ ರದ್ದು ಮಾಡಬಾರ್ದು ಅಂತ ಖಾಕಿಗೆ ಪತ್ರವನ್ನು ದರ್ಶನ್ ಕೂಡ ಒಂದು ಕಡೆ ಬರೆದಿದ್ದಾರೆ. ಪತ್ರವನ್ನು ಕಮಿಷನರ್ಗೆ ತಲುಪಿಸಿದೆ ಆಡಳಿತ ವಿಭಾಗದ DCP ಅವರು ತಲುಪಿಸಿದ್ದಾರೆ. ಹಾಗಾದರೆ ಕೊಲೆ ಆರೋಪಿಯ ಗನ್ ಲೈಸೆನ್ಸ್ ರದ್ದು ಮಾಡಬಹುದಾಗುತ್ತಾ? ಏನೋ ಕಾರಣಕ್ಕೆ ಒಂದು ಕೊಲೆ ಆರೋಪ ಹೊತ್ಕೊಂಡ್ರೆ ಆ ವ್ಯಕ್ತಿಯ ಗನ್ ಲೈಸೆನ್ಸ್ ರದ್ದಾಗಿಬಿಡುತ್ತಾ? ಆರ್ಮ್ಸ್ ಆ್ಯಕ್ಟ್ 1959 ಸಬ್ ಕ್ಲಾಸ್ 10 ಏನು ಹೇಳುತ್ತೆ ಅಂತ ನೋಡಿದಾಗ ನೋಡಿ, ಆರ್ಮ್ಸ್ ಆ್ಯಕ್ಟು ಹೇಳೋದು ಇದನ್ನೇ, ಯಾವುದೇ ವ್ಯಕ್ತಿಯ ಮೇಲೆ ಕೇಸ್ ಇದ್ದರೆ ರದ್ದು ಮಾಡುವಂಥ ಅಧಿಕಾರ, ಏನು ರದ್ದು ಮಾಡುವ, ಗನ್ ಲೈಸೆನ್ಸ್ ರದ್ದು ಮಾಡುವಂಥ ಅಧಿಕಾರ ಪೊಲೀಸರಿಗೆ ಇರುತ್ತೆ. ಯಾಕಂದರೆ ಆತನ ಮೇಲೆ ಕೇಸ್ ಇದ್ದಾಗ ಕೇಸ್ ಇರುವಂಥ ವ್ಯಕ್ತಿ ಜೊತೆಗೇ ಗನ್ ಕೂಡ ಇದ್ದುಬಿಟ್ರೆ ಆ ಗನ್ ದುರ್ಬಳಕೆ ಆಗಬಹುದು ಅಂತ. ನಾಳೆ ದಿನ ರಕ್ಷಣೆಗಲ್ಲದೆ ಆಕ್ರಮಣಕ್ಕೂ ಬಳಕೆ ಆಗಬಹುದೇನೋ ಅಂತ. ರಕ್ಷಣೆಗೆ ಇಟ್ಕೊಳ್ಳಪ್ಪ ಅಂತ ಹೇಳಿರ್ತಾರೆ, ಗನ್ನಿದೆ ಅಂದ ಮಾತ್ರಕ್ಕೆ ನೀನು ಕಂಡ್ಕೊಂಡವ್ರ ಮೇಲೆ ಗುಂಡು ಹಾರಿಸ್ಕೊಂಡು ಬಾ, ಬೆದರಿಸು ಅಂತ ಅಲ್ಲ. ಇದು ಆ ಕಾಯ್ದೆ ಹೇಳುವಂಥ ವಿಚಾರ. ಆರ್ಮ್ಸ್ ಆ್ಯಕ್ಟ್ 1959 ಸಬ್ ಕ್ಲಾಸ್ 10 6ರಲ್ಲೂ ಕೂಡ ಇದೇ ಉಲ್ಲೇಖ ಆಗುತ್ತೆ. ಹೀಗಾಗಿ ಕೊಲೆ ಕೇಸಲ್ಲಿ ದರ್ಶನ್ ಆರೋಪಿಯಾಗಿದ್ದು ಗನ್ ಲೈಸೆನ್ಸ್ ರದ್ದು ಮಾಡಬೇಕು ಅಂತ ಪೊಲೀಸರು ಒಂದು ಕಡೆ ಪತ್ರವನ್ನು ಬರೆದಿದ್ದಾರೆ. ದರ್ಶನ್ ಒಬ್ಬ ನಟ ಆಗಿದ್ದು ಸಾಕಷ್ಟು ಅಭಿಮಾನಿ ಬಳಗನೇ ಇದೆ. ತನ್ನ ಗನ್ನಿಂದ ಸಾಕ್ಷಿಗಳನ್ನು ಬೇಕಾದರೆ ಹೆದರಿಸಬಹುದು. ಅದೇ ಗನ್ ಅಭಿಮಾನಿ ಬಳಗಕ್ಕೆ ಕೊಟ್ಟು ಹೆದರಿಸಲೂಬಹುದಾಗುತ್ತೆ. ಅದೇ ಗನ್ ಇಟ್ಕೊಂಡು ಬೇರೆ ಅಪರಾಧ ಕೃತ್ಯಗಳನ್ನು ಕೂಡ ಮಾಡಬಹುದು. ಕೊಲೆಗೆ ಸ್ಟೈಲ್ ಹಂತಕ್ಕೆ ಬರ್ತಾ ಇದ್ದು ಈ ವೇಳೆ ದರ್ಶನ್ ಹತ್ರ ಗನ್ ಇರೋದು ಒಳ್ಳೆಯದಲ್ಲ. ಕಾನೂನು ಪ್ರಕಾರ ರದ್ದು ಮಾಡುವಂಥ ಅಧಿಕಾರ ಈ ಕಡೆ ಕಮಿಷನರ್ ಅವ್ರಿಗೆ ಇದ್ದೇ ಇದೆ. ಇಲ್ಲಿ ಏನು ಮಾಡ್ತಾರೆ ಕಮಿಷನರ್ ಅವರು ಅಂಥೇಳಿ ಅವರ ನಿರ್ಧಾರದ ಆಧಾರದ ಮೇರೆಗೆ ದರ್ಶನ್ ಗನ್ ಪರವಾನಗಿ ಭವಿಷ್ಯ ಇಲ್ಲಿ ಡಿಸೈಡ್ ಆಗುತ್ತೆ. ಆದರೆ ದರ್ಶನ್ ಹೇಳ್ತಿರೋದೇನು, ನಾನು ಯಾವುದೇ ಸಾಕ್ಷಿಗೂ ಯಾವತ್ತಿಗೂ ನಾನು ಬೆದರಿಕೆ ಮಾಡೋದು ಇಲ್ಲ. ನಾನು ಒಂದು ವೇಳೆ ಆ ರೀತಿ ನಾನು ಬೆದರಿಕೆ ಹಾಕಿದರ ಬಗ್ಗೆ ತಮಗೆ ದೂರು ಬಂದರೆ ಅವಾಗ ಬೇಕಾದ್ರೆ ರದ್ದು ಮಾಡಿ, ನನಗೆ ರಕ್ಷಣೆ ಅವಶ್ಯಕತೆ, ನನಗೆ ಗನ್ ಬೇಕಾಗಿದೆ ಅಂತ ಹೇಳಿ ದರ್ಶನ್ ಕೂಡ ಒಂದು ಪತ್ರವನ್ನು ಬರ್ಕೊಂಡಿದ್ರು.